2025ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಗಣಪತಿಯನ್ನ ನೆನೆಸಿಕೊಳ್ಳುತ್ತಾ ಈ ಒಂದು ಪುಣ್ಯವಾದ ಈ ಸನ್ನಿಧಾನದಲ್ಲಿ ಸುಮಾರು 15 ವರ್ಷಗಳಿಂದ ನಾವು ಈ ಕಲಾ ವಿಕಸನ ಶಿಬಿರವನ್ನ ಮಾಡ್ತಾ ಬಂದಿದ್ದೀವಿ. ಈ ವರ್ಷ 15ನೇ ವರ್ಷ ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಪೇರೆಂಟ್ಸ್ ಇನ್ನೂ ಬರೋರು ಇದ್ದಾರೆ ಅನ್ಸುತ್ತೆ. ಆದರೆ ನಾವು 5:30 ಶುರು ಮಾಡಿದ್ರೆ ಒಂದು ಅಂದಾಜು 8:30, 9 ಗಂಟೆ ಮುಗಿಸ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮು 10 ಗಂಟೆ ಆಗಿತ್ತು. ಎಲ್ಲ ನಿದ್ದೆ ಮಾಡೋ ಟೈಮಲ್ಲಿ ನಾವು ಮುಗಿಸಿದ್ವಿ. ಹಾಗಾಗಿ ಬೇಡ ಅಂತೇಳಿ 5:30ಗೆ ಪ್ರಾರಂಭ ಮಾಡಿದ್ವಿ. ಪ್ರತಿ ಸಾರಿ ನಾವು ಈ ಒಂದು ಶಿಬಿರವನ್ನು ಮಾಡಿದಾಗ ನಿಮ್ಮ ಮಕ್ಕಳನ್ನ ಈ ಒಂದು ಶಿಬಿರಕ್ಕೆ ಸೇರಿಸಿದ್ದೀರಾ. 21ನೇ ದಿನ ಇವತ್ತು. 20 ದಿನಗಳ ಕಾಲ ನಾವು ಈ ಶಿಬಿರದಲ್ಲಿ ಹೇಳಿಕೊಟ್ಟಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇವತ್ತು ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. 20 ದಿವಸದಲ್ಲಿ ಸಂಪೂರ್ಣವಾಗಿ ಏನು ಕಲಿಲಿಕ್ಕಾಗಲ್ಲ. ಪ್ರತಿ ಶಿಬಿರದಲ್ಲಿ ನಾನು ಹೇಳ್ತೀನಿ, ಒಂದು ಪರಿಚಯ ಮಾಡಿಕೊಡ್ಬೋದು. ಒಂದು ನಾಟಕ ಅಂದರೆ ಹೀಗೆ, ಯಕ್ಷಗಾನ ಅಂದರೆ ಹೀಗೆ, ಹಾಡು ಹೇಳೋ ರೀತಿ ಹೀಗೆ, ಭಾವಗೀತೆ ಹೀಗೆ ಹೇಳಬೇಕು, ಜನಪದ ಗೀತೆ ಹೀಗೆ ಹೇಳಬೇಕು ಅನ್ನೋ ಒಂದು ಪರಿಚಯ ಮಾಡಿಕೊಡ್ಬೋದು. ಅಲ್ಲದೆ ಇಂಥ ಶಿಬಿರಗಳಿಂದ ನಿಮ್ಮ ಮಕ್ಕಳಲ್ಲಿ ಯಾವ ಒಂದು ಕಲೆಯ ಬಗ್ಗೆ ಆಸಕ್ತಿ ಇದೆ ಅನ್ನೋದು ಕೂಡ ನಾವು ತಿಳ್ಕೋಬಹುದು. ಯಾಕಂದ್ರೆ ಎಲ್ರಿಗೂ ನಾವು ಯಕ್ಷಗಾನ ಹೇಳ್ಕೊಡ್ಲಿಕ್ಕಾಗಲ್ಲ. ಕೆಲವರಿಗೆ ಯಕ್ಷಗಾನ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಇರಲ್ಲ. ಕೆಲವರಿಗೆ ನಾಟಕದಲ್ಲಿ ಆಸಕ್ತಿ ಇರುತ್ತೆ, ಕೆಲವರ ಹಾಡೋದ್ರಲ್ಲಿ ಆಸಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಬಂದ ಮಕ್ಕಳಲ್ಲಿ ನಿಮಗೆ ಇಷ್ಟ, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಅಂತೇಳಿ ಆ ಮಕ್ಕಳನ್ನ ಆ ಒಂದು ಚಟುವಟಿಕೆಗಳಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಈ ಒಂದು ಕಲಾ ಕದಮನ ನಿರ್ದೇಶಕರು ಡಾಕ್ಟರ್ ರಾಧಾಕೃಷ್ಣ ಉರಾಳ್ ಅವರ ನಿರ್ದೇಶನದಲ್ಲಿ ಒಂದು ಶಿಬಿರ ನಡೀತಾ ಇದೆ. ಹಾಗೆ ನನ್ನ ಜೊತೆಗೆ ಸುರೇಶ್ ಅವರು ಕರಾಟೆ ಸಹಕರಿಸ್ತಾ ಇದ್ದಾರೆ. ಹಾಗೆ ವೆಂಕಟೇಶ್ ನಾಯ್ಡು ಅವರು ಪಟ್ಟವಾದಿಗಳು, ಸುಮಾರು ಒಂದು 25-30 ವರ್ಷಗಳ ಸ್ನೇಹಿತರು ನಾವು. ಹಾಗೆ ಪೂಜಾ ಆಚಾರ್ಯ, ಅದಿತಿ ಉರಾಳ, ಹಾಗೆ ರಮೇಶ್ ದೊರೆ ಅಂತೇಳಿ ಅವರು ತುಂಬ ಒಳ್ಳೆಯ ನೃತ್ಯಗಾರರು. ಇವರೆಲ್ಲರ ಸಹಕಾರ ಹಾಗೂ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಶಿಬಿರ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆ ಮಕ್ಕಳು ಇವತ್ತು ನೀಡುವ ಪ್ರದರ್ಶನ ನಿಮ್ಮನ್ನ ಮನರಂಜಿಸಬಹುದು ಅನ್ನೋ ಒಂದು ಭರವಸೆಯನ್ನು ನಾವು ಇಟ್ಟಿದ್ದೀವಿ. ಈ ಬಾರಿ ನಾವು ಯೋಚನೆ ಮಾಡಿದ್ರೆ ಸುಮಾರು ಒಂದು ಮಕ್ಕಳು ಕಡಿಮೆ. ನಾವು ಪ್ರಾರಂಭ ಮಾಡಿದ್ದು ಸ್ವಲ್ಪ ತಡ ಆಗಿ, ಯಾಕಂದ್ರೆ ನಾವು ಊರಿಗೆಲ್ಲ ಹೋಗಿ ಬರೋದಿತ್ತು. ಹಾಗಾಗಿ ಮತ್ತೆ ಬ್ರೇಕ್ ಆಗೋದು ಬೇಡ ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ತಡವಾಗಿ ಪ್ರಾರಂಭ ಮಾಡಿದ್ವಿ. 26 ಮಕ್ಕಳು ಈ ಒಂದು ಶಿಬಿರದ ಒಂದು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆದರೆ 26 ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ಸುಸ್ತಾಗ್ತೀವಿ. ಇನ್ನೂ ಹೆಚ್ಚಿನ ಮಕ್ಕಳು ಬಂದರೆ ನಮ್ಮ ಗತಿ ಏನು ಅನ್ನೋ ಲೆಕ್ಕಕ್ಕೆ ನಾವು ನನ್ನ ಸ್ನೇಹಿತಿಯೊಬ್ಬರು ಡಬ್ಬಿಂಗ್ ಕಲಾವಿದೆ ಅವರು ಕೂಡ ನಾಗರಭಾವಿಯಲ್ಲಿ ಕಲಾ ವಿಕಸನ ಶಿಬಿರ ಹೀಗೆ ಬೇಸಿಗೆ ಶಿಬಿರವನ್ನು ಮಾಡ್ತಾರೆ. ನಿನ್ನೆ ಅವರು ಸಿಕ್ಕಿದ್ರು. ಅವ್ರ ಹತ್ರ ಸಾಕಾಗ್ಬಿಟ್ಟು ಹೈರಾಣ ಆಗ್ಬಿಟ್ಟಿದ್ದೀವಿ ನಾವು. ಪಟೆ ಗಲಾಟೆ ಬರ್ತಾರೆ ಮಕ್ಕಳು. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು, ಸ್ಕೂಲಲ್ಲಾದ್ರೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ. ಸ್ಕೂಲ್ ಬಿಟ್ಟು ಇಲ್ಲಿ ಬರ್ತಾರಲ್ಲ, ಇಲ್ಲಿ ಅಂತ ರಿಸ್ಟ್ರಿಕ್ಷನ್ ಇರಲ್ಲ. ಇಲ್ಲಿ ಬರೋದೇ ಅವ್ರು ಎಂಜಾಯ್ ಮಾಡಲಿಕ್ಕೆ. ಹಾಗಾಗಿ ಅವ್ರ ಎಂಜಾಯ್ಮೆಂಟ್ ನಾವು ಯಾಕೆ ಕಲ್ಸ್ಕೊಂಡು ನಾವು ಬೈಯೋಷ್ಟು ಬೈತೀವಿ. ಆ ಬೈಯೋ ಟೈಮಲ್ಲಿ ಮಾತ್ರ ಅವ್ರು ಕೇಳ್ತಾರೆ. ಅದಾಗಿ 1-2 ನಿಮಿಷಕ್ಕೆ ಮತ್ತೆ ಶುರು. ಮಕ್ಕಳು ಏನ್ ಮಾಡ್ಲಿಕ್ಕಾಗಲ್ಲ, ಸುಧಾರಿಸ್ಕೊಂಡು ಇಲ್ಲಿವರೆಗೂ ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ. ಮತ್ತೊಮ್ಮೆ ಮಹಾಗಣಪತಿಯನ್ನ, ಈಶ್ವರನ ತಾಯಿಯನ್ನ ಸ್ಮರಿಸುತ್ತಾ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಈ ಒಂದು ಬೇಸಿಗೆ ಶಿಬಿರಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದವರು, ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ದತ್ತಾತ್ರೇಯ ಸರ್ ಅವರು ಕೂಡ ಆಗಮಿಸಿದ್ದಾರೆ. ನಮಸ್ಕಾರ. ಪ್ರಸಿದ್ಧ ಸಾಹಿತಿಗಳು ಕೂಡ ಅವರು ಇವತ್ತರ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಉಪಾಸನ ಮೋಹನ್ ಸರ್ ಇನ್ನೇನು ಬರಲಿದ್ದಾರೆ, ಅವರು ಕೂಡ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಇರುವಂತಹ ಚಿಕ್ಕದಾದ ಚೊಕ್ಕದಾದ ಜಾಗದಲ್ಲಿ ಇರ್ತಕ್ಕಂಥ ಆಸನಗಳನ್ನ ಸ್ವೀಕರಿಸಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ನೀವು ಆಸ್ವಾದಿಸಿ ಅಂತ ಹೇಳ್ತಾ, ಆಮೇಲೆ ಇನ್ನೂ ಒಂದು ವಿಶೇಷ ಏನಂದ್ರೆ, ಮಕ್ಕಳು ಎಷ್ಟು ವೈಲೆಂಟೋ ಪೋಷಕರು ಅಷ್ಟೇ ಸೀರಿಯಸ್. ಯಾಕೆ ಅಂದ್ರೆ ಒಂದೇ ಒಂದು ಮೆಸೇಜ್ ರಿಪ್ಲೈ ಮಾಡಿ.
ಎಲ್ಲೋ ಒಂದು ಒಬ್ರು ಇಬ್ರು ಹಿಂಗ್ ಕೈ ಕಳಿಸ್ತಾ ಇರ್ಬಿಟ್ರೆ ಬೇರೆ ಯಾರು ತಲೆನೇ ಕೆಡಿಸ್ಕೊಳ್ಳೋದು. ಆದ್ರೆ ನಾನ್ ನೋಡೋದು ಇವ್ರು ನೋಡಿದಾರ ಇಲ್ವಾ, ನಾವು ಹೇಳೋದೇ ಬಿಟ್ಟಿರ್ತೀವಿ. ನಾಳೆ ಹಾಗಾಗಿ ನಾವು ಪ್ರತಿ ಸರಿ ಹಾಕಿದಾಗ ನೋಡೋದು ಇವರೆಲ್ಲ ಇನ್ನು ನೋಡಿದಾರ ಇಲ್ವಾ, ಯಾಕಂದ್ರೆ ನಾಳೆ ನಮ್ಗೆ ಬೇಕೇ ಬೇಕು, ನಾವು ಹೇಳಿ ಮಾಡಲೇಬೇಕು ಮಕ್ಕಳು. ಆದ್ರೆ ಎಲ್ಲರೂ ನೋಡಿದ್ದೀರಾ, ಡಿಸ್ಪ್ಲೇ ಒಂದು ಮಾಡಲಿಲ್ಲ ಬಿಟ್ರೆ. ಇವತ್ತು ಕಲಾವಿದರ ಶಿಬಿರದ ಸಮಾರೋಪ ಸಮಾರಂಭ. ಈಗ ಮಕ್ಕಳ ಕಲರವ ಈ ವೇದಿಕೆಯ ಮೇಲೆ ಬರಲಿದೆ. ಮೊದಲಿಗೆ ಮಹಾಗಣಪತಿಯನ್ನ ನೆನೆದು ಶ್ಲೋಕದ ಮೂಲಕ, ಹಾಡಿನ ಮೂಲಕ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆಗೆ ಕರೆದಿದ್ದಾರೆ. ಯಾರ್ದು ವಾಯ್ಸೇ ಇಲ್ಲ. ಮಕ್ಕಳ ಚೆನ್ನಾಗಿ ಗಣಪತಿ ಹಾಡು 32 ಗಣಪತಿ ಹೆಸರನ್ನ ಹೇಳಿದ್ದಾರೆ. ಈ ಹಾಡಿನ ರಚನೆ ಮತ್ತು ರಾಗ ಸಂಯೋಜನೆ ಎಲ್ಲ ನಾವು ಮಾಡಿದ್ದೇನೆ. ಸುದ್ದಿ ಗಣಪತಿಯ ಕೃಪೆ, ಪ್ರತಿ ವರ್ಷ ಕೂಡ ಒಂದು ಗಣಪತಿಯ ಹೊಸ ಹಾಡನ್ನ ಮಾಡುವಂತ ಶಕ್ತಿ ಮಹಾಗಣಪತಿ ಕೊಡ್ತಾ ಇದ್ದಾರೆ. ಸುಮಾರು 32 ಗಣಪತಿಯ ಹೆಸರುಗಳನ್ನ ಮಕ್ಕಳ ಬಾಯಿಯಿಂದ ಹೇಳಿಸುವಂತಹ ಈ ಸೌಭಾಗ್ಯ ಸಿಕ್ಕಿದೆ. ತುಂಬಾ ಸಂತೋಷಕರ ವಿಚಾರ. ಈ ಹಾಡನ್ನು ಅಷ್ಟೇ ಮಕ್ಕಳು ಅಷ್ಟು ಹೆಸರು ಹೇಳಿದ್ರು ಅವ್ರಿಗೆ ಬೇಜಾರಾಗ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ರು, ಅಷ್ಟು ಚೆನ್ನಾಗಿ ಕಲಿತಿದ್ದಾರೆ. ನಿಮ್ಮ ಮುಂದೆ ನಿಮ್ಮೆಲ್ಲರಿಗೂ ಗಣಪತಿಯ ಆಶೀರ್ವಾದ ಇರಲಿ ಅಂತ ಕೂಡ ಅವರು ಹಾರೈಸಿದ್ದಾರೆ. ಹೀಗೆ ಒಂದೊಂದೇ ಸಾಂಸ್ಕೃತಿಕ ಲೋಕ ಈ ವೇದಿಕೆ ಮೇಲೆ ಇನ್ನೊಂದೇ ತೆರೆದುಕೊಳ್ಳುತ್ತೆ. ಗಣಪತಿಯನ್ನು ಹಾಡಿನ ಮೂಲಕ ನಾವು ಧ್ಯಾನ ಮಾಡಾಯಿತು, ಹಾಡು ಹೇಳಾಯಿತು. ಈಗ ಗಣಪತಿಯ ನೃತ್ಯವನ್ನ ಮಕ್ಕಳು ಮುಂದೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ವೇದಿಕೆಗೆ ಸ್ವಾಗತ. ಗಲಾಟೆ ಮಾಡಲಿ, ಏನೇ ಮಾಡಿದ್ರು ಚೆನ್ನಾಗಿರುತ್ತೆ. ಸುಮಾರು ಒಂದು 4-5 ಗಂಟೆಗಳ ಕಾಲ ನಿಮಗೆ ಮನೆಯಲ್ಲಿ ಮಕ್ಕಳ ಕಾಟ ತಪ್ಪಿದೆ. ಹಾಗಾಗಿ ಆ 4-5 ಗಂಟೆಗಳ ಕಾಲ ಮಾತ್ರ ನೀವು ಆಕ್ಟಿವ್ ಆಗಿರ್ತೀರಿ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಮತ್ತೆ ಗಲಾಟೆ ಮಾಡ್ತಾರಲ್ಲ, ಮತ್ತೆ ನಾವು ಏನಾದ್ರು ಮೆಸೇಜ್ ಹಾಕಿದ್ರೆ ಮುರುಳಿ ಸರಿ ಬೇರೆ ಕಾಟೆ ಮತ್ತೆ ಅದನ್ನೇ ಹೇಳ್ತಾರೆ. ಏನೇ ಇರಲಿ, ಈಗ ಇದು ಮಾತ್ರ ದೊಡ್ಡ ಸಾಹಸದ ಕೆಲಸ. ಬರೀ 20 ದಿನಗಳಲ್ಲಿ ಒಂದು ಯಕ್ಷಗಾನವನ್ನು ಹೇಳಿಕೊಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಯಕ್ಷಗಾನ ಒಂದು ಗಂಡು ಕಲೆ ಅಂತ ಪ್ರಸಿದ್ಧಿಯಾಗಿದೆ. ಆದರೆ ಅದು ಈಗ ಹೆಣ್ಣು ಕಲೆ ಕೂಡ ಆಗಿದೆ. ಹೆಚ್ಚಿನ ಹೆಣ್ಣು ಮಕ್ಕಳು ಯಕ್ಷಗಾನದಲ್ಲಿ ಜನಪ್ರಿಯತೆಯನ್ನು ಪಡಿತಾ ಇದ್ದಾರೆ. ಯಕ್ಷಗಾನ ವೇಷ ಮಾಡುವುದರಲ್ಲಿ, ಭಾಗವತಿಕೆಯಲ್ಲಿ, ದಂಡೆ ವಾದನದಲ್ಲಿ, ಮದ್ದಲೆ ವಾದನದಲ್ಲೂ ತಾವು ಸೈ ಎನಿಸಿಕೊಂಡಿದ್ದಾರೆ. ಅದು ಸ್ತ್ರೀ ಶಕ್ತಿ. ಆ ಶಕ್ತಿಯ ಮುಂದೆ ಎಲ್ಲವೂ ನಗಣ್ಯ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹೇಗೆ ಏನೆಲ್ಲ ನಡೀತಾ ಇದೆ ಅನ್ನೋದು. ಹಾಗಾಗಿ ಆ ದುಷ್ಟ
ಶಕ್ತಿ ಅಳಿಯಲಿ, ಶಿಷ್ಟ ರಕ್ಷಣೆಯಾಗಲಿ ಅನ್ನೋದನ್ನ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸೋಣ. ಕುಶಲವರ ಕಾಳಗ ಯಕ್ಷಗಾನ ಡಾಕ್ಟರ್ ರಾಧಾಕೃಷ್ಣ ಉರಾಳ ಹಾಗೂ ಅದಿತಿ ಉರಾಳ ಅವರು ಮಕ್ಕಳಿಗೆ ಈ ಯಕ್ಷಗಾನವನ್ನು ನಿರ್ದೇಶನ ಮಾಡಿದ್ದಾರೆ. ಸುಮಾರು 1:45 1 ಗಂಟೆ ಪ್ರಸಂಗ ಇರುತ್ತೆ. ರಾಮಾಯಣ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಆ ರಾಮಾಯಣದ ಎಲ್ಲ ಪಾತ್ರಧಾರಿಗಳು ಹಾಗೆ ಕುಶಲವರ ಒಂದು ಚಾಕಚಕ್ಯತೆ ಇದೆಲ್ಲವನ್ನ ಈ ಯಕ್ಷಗಾನದಲ್ಲಿ ನಾವೀಗ ಕಾಣಬಹುದು. ಜೋರಾದ ಚಪ್ಪಾಳೆ ಮೂಲಕ ಆ ಮಕ್ಕಳನ್ನು ನಾವು ವೇದಿಕೆಗೆ ಸ್ವಾಗತಿಸೋಣ. ಈಗ ನಿಮ್ಮ ಮುಂದೆ ಯಕ್ಷಲೋಕ ಯಕ್ಷಗಾನ. One, two, three, start. ನಾರಾಯಣಾಯ ನಮೋ. ಸಂಪ್ರದಾಯ ಇತ್ತು. ಇವಾಗ ಭಜನೆ ಎಲ್ಲ ಯಾರ ಮನೆಗೂ ನಡೀತಾ ಇಲ್ಲ ಅನ್ಸುತ್ತೆ. ಇದೆಯಾ? ಒಂದೆರಡು ಧ್ವನಿಗಳು ಬಂದು ಇದೆ ಅಂತ ಜೀವಂತಿಗೆ ಉಳಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಂತಹ ಸಾಂಪ್ರದಾಯಿಕ ಪದಗಳನ್ನ, ಭಕ್ತಿಗೀತೆಗಳನ್ನ, ಪುರಂದರದಾಸರ ಕೀರ್ತನೆಗಳನ್ನ ಹೇಳಿಕೊಡುವಂತಹ ಅಜ್ಜ ಅಜ್ಜಿಯಂದರು ಮನೆಯಲ್ಲಿರ್ಬೇಕು. ಅವಾಗ ಮಕ್ಕಳು ಕೂಡ ಇಂತಹ ಹಾಡುಗಳನ್ನ ಕಲಿತಾರೆ. ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಕನ್ನಡ ಪದಗಳನ್ನು ಉಚ್ಚಾರಣೆ ಮಾಡಿಸೋದೇ ತುಂಬಾ ಕಷ್ಟ. ಒಂದು ಪದ ತಿಳಿಗೊಳೋಗಳುಕ್ತಿ ನನಗೆ ಹೇಳ್ಬೇಕಾದ್ರೆ ಕಷ್ಟ ಆಗತ್ತೆ. ಮಕ್ಕಳು ಇಂಗ್ಲಿಷ್ ಆಡಿ 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 ಆ ತಿಳಿಗೊಳೋಳ ಆಗುತ್ತದೆ. ಆದ್ರೂ ಕಷ್ಟಪಟ್ಟು ಕಲ್ತಿದ್ದಾರೆ, ಆಡಿದ್ದಾರೆ. ಧನ್ಯವಾದಗಳು. ಸಾಂಪ್ರದಾಯಿಕ ಹಾಡು ಕೂಡ ಆಯಿತು. ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ರತಿ ಬಾರಿ ನಾವು ಬೇಸಿಗೆ ಶಿಬಿರವನ್ನ ಮಾಡಿದಾಗ ನಮ್ಮ ನಾಡಿನಲ್ಲಿ ಹೆಸರು ಮಾಡಿರ್ತಕ್ಕಂತಹ ಮಹನೀಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಯುವುದು ರೂಢಿ. ಆ ಜವಾಬ್ದಾರಿಯನ್ನ ನಾವು ನಮ್ಮ ಸಿದ್ಧಿಗಣಪತಿ ದೇವಾಲಯದ ಅಧ್ಯಕ್ಷರಿಗೆ ವಹಿಸಿಬಿಡ್ತೇವೆ. ಅವರೇ ನೋಡಿ ಅಂತಹ ಅತಿಥಿಗಳನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೀತಾರೆ. ಇವತ್ತು ನಮ್ಮೊಂದಿಗೆ ಸಾಹಿತಿಗಳಾದಂತಹ ಅವರು ಕೂಡ ದತ್ತಾತ್ರಿ ಅವರು ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇನೆ. ಹಾಗೆ ಸಿದ್ಧಿಗಣಪತಿ ದೇವಾಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಸಚ್ಚಿದಾನಂದ ಮೂರ್ತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಕಲಾಕದಂಬದ ಗೌರವ ಅಧ್ಯಕ್ಷರಾದಂತಹ ದೇವರಾಜ ಕರಪ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಕರಬ್ರು. ಹಾಗೆ ಕಲಾಕದಂಬದ ನಿರ್ದೇಶಕರು ಡಾಕ್ಟರ್ ರಾಧಾಕೃಷ್ಣ ಹುರಾಳ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ಬರಬೇಕು, ಯಾಕಂದ್ರೆ ಎಲ್ಲ ಪೇರೆಂಟ್ ಆಗುತ್ತೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ನಾನು ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ಅಮೆರಿಕಾದಲ್ಲಿ ಒಬ್ಬರು ವಿಲಿಯಂ ಸ್ಟಫರ್ಡ್ ಅಂತ ಹೇಳಿ ಒಬ್ಬ ಅದ್ಭುತವಾದ ಕವಿ. ಅವರು ಸೈನಿಕ ಕೂಡ ಆಗಿತ್ತು. ಯುದ್ಧಗಳಿಗೆ ಹೋಗ್ಬಂದು ಕೊರಿಯನ್ ವಾರಿಗೆಲ್ಲ ಹೋಗ್ಬಂದಿದ್ರು. ಅವರಿಗೆ ತಾನೊಬ್ಬ ಕವಿ ಅಂತ ಗೊತ್ತಾಗಿದ್ದು ಅವರ 60ನೇ ವಯಸ್ಸಿಗೆ. ಆಮೇಲೆ ಅವ್ರು ಬರೆದಿದ್ದೆಲ್ಲ ಚಿನ್ನ ಅದ್ಭುತವಾದ. ಆದರೆ ಅಷ್ಟು ವರ್ಷ ಅವರಿಗೆ ಕಂಡುಕೊಳ್ಳೋದಕ್ಕಾಯ್ತು. ಅದರ ಇನ್ನೊಂದು ಮುಖ ಅಂದರೆ, ಇನ್ನೊಂದು ಸೈಡಲ್ಲಿ ಕೆಲವರು ಅದೃಷ್ಟವಂತರಿದ್ದಾರೆ. ಅವರನ್ನು ನಾವು ಚೈಲ್ಡ್ ಪ್ರಾಡಕ್ಟಿವ್ಸ್ ಅಂತೀವಿ ನೋಡಿ. ಅಂದರೆ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗುತ್ತೆ ನನ್ನಲ್ಲಿ ಏನು ಪ್ರತಿಭೆ ಇದೆ. ಉದಾಹರಣೆಗೆ ಪಿಕಾಸೋ ಕೇಳಿದ್ರು, ಚಿತ್ರಕಾರ ಪಿಕಾಸೋಗೆ ಅವನ 3ನೇ ವಯಸ್ಸಲ್ಲಿ ಗೊತ್ತಾಗುತ್ತೆ. ನಾನು ನಿನ್ನ ನೆನಪಿನಿಂದ ನಾನು ಎನಿತು ಧನ್ಯನು ಅಮ್ಮ ನಿನ್ನ ಮರೆಯದಂತೆ ನನ್ನನು ಹರಸುತ್ತ
ನಿಜವಾಗಿ ನಮ್ಗೆ ಗೊತ್ತಿಲ್ಲದೆ. ಧನ್ಯವಾದಗಳು ಮೋಹನ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ. ನಮ್ಮೊಂದಿಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳು ಒಂದು ಎರಡೇ ಮಾತಾಡ್ತಾರೆ, ಜಾಸ್ತಿ ಮಾತಾಡಲ್ಲ ಅವರು. ದೇವರಾಜ ಕಾರದವರು. ಹಾಗೆ ತಾಯಂದಿರ ದಿನ ಅಂತ ಹೇಳ್ತಾರೆ. ಒಂದು ದಿನ ಮಾತ್ರ ತಾಯಂದಿರ ದಿನ ಅಲ್ಲ, ನಿತ್ಯ ತಾಯಂದಿರ ದಿನವೇ. ಹಾಗೆ ಇಲ್ಲಿರುವಂತ ನನ್ನ ತಾಯಿ ಸಮಾನಾದವರು ಎಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡುತ್ತಾ, ಹಿರಿಯರಿಗೆ ಆಶೀರ್ವಾದವನ್ನು ಮಾಡುತ್ತಾ, ತಾಯಂದಿರ ದಿನ ಬಗ್ಗೆ ಒಂದೆರಡು ಮಾತಾಡಿ ಹಾಗೆ ಮಕ್ಕಳ ಬಗ್ಗೆ ಮಾತಾಡ್ತೇನೆ. ಈಗಿನ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿದ್ದೇ ಮುಖ್ಯ. ಇಂಥ ಒಂದು ಡಾಕ್ಟರ್ ರಾಧಾಕೃಷ್ಣ ಊರಾಳರು ಮಾಡುವಂತಹ ಅಥವಾ ಸಚ್ಚಿದಾನಂದ ಮೂರ್ತಿ ಅವರು ಅವಕಾಶ ಕೊಟ್ಟಂತಹ ಜಾಗದಲ್ಲಿ ಸಂಸ್ಕಾರವನ್ನೇ ಕಲಿಸ್ತಾ ಇದ್ದಾರೆ, ಅದು ಮುಖ್ಯ. ಎಲ್ಲಿ ಸಂಸ್ಕಾರವಿಲ್ಲೋ ಎಷ್ಟು ದೊಡ್ಡ ವಿದ್ಯೆ ಇದ್ರೂ ಉಪಯೋಗ ಇಲ್ಲ, ಅದು ನೈವೇದ್ಯ ಅಂತ. ವಿದ್ಯೆ ಅನ್ನುವಂಥದ್ದು ಸಂಸ್ಕಾರದಿಂದಲೇ ಬರಬೇಕು ವಿನಃ ಪುಸ್ತಕದ ಬದನೆಕಾಯಿ ಆಗೋದಿಲ್ಲ. ಇವತ್ತು ಆ ಮಕ್ಕಳು ಕೊಟ್ಟಂತ ಡೈಲಾಗ್ ಆಗಿರ್ಬೋದು, ಲವಕುಶರು ಸ್ಟೇಜ್ ಫಿಯರ್ ಅನ್ನ ತೆಗಿಲಿಕ್ಕೆ ಇರಬೇಕಾದಂತೆ ಅವಕಾಶ ಇಂತಹ ಒಂದು ಸ್ಟೇಜ್ಗಳು. ಹಾಗೆ ಆ ಸಂಸ್ಕಾರವನ್ನು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಇರಬೇಕು ಅನ್ನೋದಷ್ಟೇ ನನ್ನ ಆಶಯ. ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರೋದು, ನೀವು ಏನು ಕೆಲಸ ಮಾಡ್ತೀರೋ ಅದನ್ನ ಫೋಕಸ್ ಮಾಡಿ. ಕಸ ಗುಡಿಸುವ ಕೆಲಸ ಇರಬಹುದು, ಅದು ಇಂಟ್ರೆಸ್ಟ್ ಅಂತ ಭಾವಿಸಬಾರ್ದು. ಮಾಡುವಂತಹ ಕೆಲಸ ಯಾವುದೇ ಆದರೂ ಕೂಡ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಅದೇ ನಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡು ಹೋಗುವಂತಹದ್ದು. ಅಂತಹ ಯಶಸ್ಸನ್ನು ನಿಮ್ಮ ಮಕ್ಕಳು ಪಡೆಯಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ಸಚ್ಚಿದಾನಂದ ಮೂರ್ತಿಯವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ರಾಧಾಕೃಷ್ಣ ಅವರು ಹೇಳಿದಾಗೆ ಬೇಸಿಗೆ ಶಿಬಿರ ಅಲ್ಲ, ಕಲಾ ವಿಕಸನ ಶಿಬಿರ. ನಾವು ಸುಮಾರು 21 ವರ್ಷದಿಂದ ಇಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕವಾಗಿ ಇಲ್ಲಿ ಎಲ್ಲ ಸಾಹಿತಿಗಳು ಬಂದಿದ್ದಾರೆ, ಕಲಾವಿದರು ಬಂದಿದ್ದಾರೆ. ಇದೊಂದು ವಿಶೇಷ ವೇದಿಕೆ. ಈ ವೇದಿಕೆ ನಿರ್ಮಿಸಿರೋದೇ ಯುವ ಕಲಾವಿದರನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ. ನಾವು ವರ್ಷದಲ್ಲಿ ಸುಮಾರು 30-35 ಕಾರ್ಯಕ್ರಮವನ್ನು ಮಾಡ್ತೀವಿ. ಮೊನ್ನೆ ತಾನೇ ನೃತ್ಯ ದಿನದ ಸಂಭ್ರಮವನ್ನು ಮಾಡಿದ್ವಿ. ನವರಾತ್ರಿಯಲ್ಲಿ 10 ದಿನ ಕಾರ್ಯಕ್ರಮ ಆಗುತ್ತೆ. ವಿಶೇಷವಾಗಿ ಬಾಲರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ಜನವರಿ 21ರಂದು. ಜೊತೆಗೆ ರಾಮೋತ್ಸವ ನಡೆಯುತ್ತೆ 5 ದಿನ ವಿಜೃಂಭಣೆಯಿಂದ. ಅದೇ ಜೊತೆಗೆ ತ್ಯಾಗರಾಜ ಪುರಂದರ ಆರಾಧನೆ ನಡೆಯುತ್ತೆ. ಸುಮಾರು 21 ವರ್ಷದಿಂದ ಒಬ್ಬ ಕಲಾವಿದರಿಗೆ, ಅತ್ಯುನ್ನತ ಕಲಾವಿದರಿಗೆ ಮನೋರಂಜನೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಈ ಬಾರಿ ಪ್ರವೀಣ್ ಗೋಡ್ಕಿಂಡಿ ಅವರು ಕೊಟ್ವಿ, ಕಳೆದ ಬಾರಿ ನಮ್ಮ ವೇಣು ಸಾರ್ ಅವರು ಕೊಟ್ವಿ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದೆ. ನಾನು ಮಕ್ಕಳಿಗೆ ಒಂದೇ ಹೇಳೋದು, ಏನೇ ಕಲೆ ಕಲಿಯರಿಗೆ ಅದನ್ನು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡು ಹೋಗಿ. ಕಲೆಯನ್ನ ನೀವು ಗುರುವನ್ನು ಮೀರಿಸುವ ಕಲೆಗಾರ ಹೀಗೆ ಬೆಳಗ್ತಾ ಇರಲಿ ಅಂತ ನಾವೆಲ್ಲರೂ ಅವರನ್ನ ಹುರಿದುಂಬಿಸೋಣ. ಹಾಗೆ ನಮ್ಮ ಗಡಿಯನ್ನ, ನಮ್ಮ ದೇಶವನ್ನ ಕಾಯುತ್ತಿರುವ ಆ ಸೈನಿಕರಲ್ಲಿಯೂ ಕೂಡ ಆ ಶೌರ್ಯದ, ಆ ವೀರದ ಜ್ಯೋತಿ ನಿರಂತರವಾಗಿ ಬೆಳಗ್ತಾ ಇರಲಿ. ನಮ್ಮ ದೇಶವನ್ನ ಕಾಪಾಡುವುದರಲ್ಲಿ ಅವರು ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಹಾರೈಸೋಣ. ದುಷ್ಟರಿಗೆ ಶಿಕ್ಷೆಯಾಗಲಿ, ಶಿಷ್ಟರ ರಕ್ಷಣೆ ಆಗಲಿ. ಈ ದೀಪ, ಶಾಂತಿಯ ದೀಪ ನಿರಂತರವಾಗಿ ಬೆಳಗಲಿ. ಧನ್ಯವಾದಗಳು. ಯಾಕಂದ್ರೆ ಮಕ್ಕಳು ಅಷ್ಟು ಎನರ್ಜಿ ಕೊಟ್ಟು ಡ್ಯಾನ್ಸ್ ಮಾಡಿದ್ರೆ ನೀವು ಪಟಕ 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 ಪಟಕ. ಓಕೆ, ಎನರ್ಜಿ ಕೊನೆಯವರೆಗೂ ಇರಬೇಕು. ಈಗ ನಿಮ್ಮ ಮುಂದೆ ಒಂದು ಪ್ರಹಸನ. ನಾ ಪ್ರತಿ ಬಾರಿ ಹೆಣ್ಮಕ್ಳು ಒಂದು ಸೀರಿಯಸ್ ನಾಟಕ ಮಕ್ಕಳಿಗೆ ಮಾಡ್ಸೋಣ ಅಂತ. ಮಕ್ಕಳು ಆ ಸ್ಕೂಲಲ್ಲಿ ಸೀರಿಯಸ್ ಆಗಿ ಇದ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಬಂದು ಖುಷಿ ಪಡ್ಲಿ, ಎಂಜಾಯ್ ಮಾಡಲಿ, ಖುಷಿಯಿಂದ ಮಾಡಲಿ ಅನ್ನೋದಕ್ಕೋಸ್ಕರ ಪ್ರತಿ ಸಾರಿ ಒಂದು ಹಾಸ್ಯ ನಾಟಕ ಬರೆಯುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆ ಪ್ರಯತ್ನ ಮಾಡಿದ್ದೇನೆ. ಮಕ್ಕಳು ಎಷ್ಟು ಮಟ್ಟಿಗೆ ನಿಮ್ಮ ಮುಂದೆ ಒಪ್ಪಿಸ್ತಾರೆ ನೋಡೋಣ. ಎತ್ತ ರಾಜ ಸತ್ತ ಪ್ರಜಾ, ಇದು ಇವತ್ತಿನ ಕಿರು ಪ್ರಹಸನ. ಜೋರಾದ ಚಪ್ಪಾಳೆ ಆ ಮಾತು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಾಯತ್ರಿ ಅಡಿಗ. ನಮ್ಮ ಫ್ಯಾಮಿಲಿಯಿಂದ 4 ಮಕ್ಕಳು ಈ ಶಿಬಿರಕ್ಕೆ ಬರ್ತಾರೆ. ಎವ್ರಿ ಇಯರ್ ಬರ್ತಾರೆ. ಆ್ಯಂಡ್ ಎವ್ರಿ ಇಯರ್ ನಾವು
ಅಯ್ಯೋ ನಮ್ಗೆ ಕರ್ಕೊಂಡು ಹೋಗಕ್ ಆಗಲ್ಲ ಅಂತಂದ್ರೂ ಗಲಾಟೆ ಮಾಡಿ ಬರ್ತಾರೆ ಅಂದ್ರೆ ಇದ್ರ ಅರ್ಥ ಇವ್ರು ಹೇಳ್ಕೊಡೋ ರೀತಿ, ಇವ್ರು ಹೇಳ್ಕೊಡೋ ಇದು ಮೆಥಡ್ ಆಗ್ಲಿ ಅಥವಾ ಅವರು ಎಂಜಾಯ್ ಮಾಡೋದಾಗ್ಲಿ, ಬರೀ ಹೇಳ್ಕೊಟ್ಟು ಅವ್ರಿಗೆ ಏನ್ ಮಾಡಿದಾರಲ್ಲ ಅದಲ್ಲ, ಬಿಹೈಂಡ್ ದಿ ಸೀನ್ಸ್ ಎಷ್ಟೊಂದು ನಡೆದಿರುತ್ತೆ. ಅವ್ರು ಎಂಜಾಯ್ ಮಾಡೋದು, ಅವ್ರು ಬೇರೆ ಆರ್ಟ್ಸ್ ಆಗ್ಲಿ ಬೇರೆ ಏನಾದ್ರು ಕಲ್ತಿರ್ತಾರೆ, ಅದಕ್ಕೋಸ್ಕರ ಬರ್ತಾರೆ. ಹಾಗಾಗಿ ಇದ್ರ ಫುಲ್ ಕ್ರೆಡಿಟ್ ಫುಲ್ ಟೀಮ್, ಮುರಳಿ ಸರ್ ಆಗಲಿ, ರಾಧಾಕೃಷ್ಣ ಸರ್ ಆಗಲಿ ಅಥವಾ ಅದಿತಿ ಅತಿಗೆ ಯಾರೇ ಆಗಲಿ, ಅವ್ರ ಫುಲ್ ಟೀಮಿಗೆ, ಸುರೇಶ್ ಸರ್ ಫುಲ್ ಟೀಮಿಗೆ ಕ್ರೆಡಿಟ್ ಹೋಗುತ್ತೆ. ಇದ್ರದ್ದು ರಿಸಲ್ಟ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅದರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಫುಲ್ ಟೀಮಿಗೆ ಎಲ್ಲ ಪೇರೆಂಟ್ಸ್ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್ ನಿಮ್ಮ ಪ್ರಶಂಸಾಪೂರ್ವಕ ಮಾತುಗಳಿಗೆ. ಇವತ್ತು ಮಕ್ಕಳಿಗೆಲ್ಲ ಏನು ಇಡ್ಲಿ ವಡೆ ಇದೆಲ್ಲ ಕೊಟ್ಟಿದ್ದೀವಿ, ಅದರ ಸ್ಪಾನ್ಸರ್ ಇವರ ತಂದೆ. ಧನ್ಯವಾದಗಳು. ಬನ್ನಿ. ಉನ್ನತಿ ಹಾಗೂ ಉತ್ತಮ್ ತುಂಬಾ ತಲೆಗಟ್ಟೆ ಮಾಡ್ತಾರಲ್ಲ, ಅವರ ತಾಯಿ ಇವತ್ತು ಮೇಕಪ್ ನಲ್ಲೂ ಕೂಡ ತುಂಬಾ ಸಹಕಾರ ನೀಡಿದ್ದಾರೆ. ಇವರ ತಂದೆ ಕೂಡ ಒಬ್ಬ ಮೇಕಪ್ ಒಳ್ಳೆ ಆರ್ಟಿಸ್ಟ್, ಕನ್ನಡ ಪಾಟಿ ಸರ್ ಅವರು. ಬನ್ನಿ. ತುಂಬಾ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರು. ಅದನ್ನೇ ಹೇಳ್ಬೇಕು ಅಂತ ಇದ್ದೆ. ಆಕ್ಚುಲಿ 2 ವರ್ಷದಿಂದ ನನ್ನ ಮಗಳನ್ನ ಕಳಿಸ್ತಾ ಇದ್ದೀನಿ. ಒಂದ್ 10 ವರ್ಷಕ್ಕೆ ಮುಂಚೆ ನನ್ನ ಅಕ್ಕನ ಮಗಳು ಬರ್ತಾ ಇದ್ಲು, ಹಾಗಾಗಿ 2 ವರ್ಷಕ್ಕೆ ಮುಂಚೆನೂ ಹೀಗೆ ಮಾತಾಡಿದ್ದೆ. ಈ ವರ್ಷ ನನ್ನ ಮಗ ಅಮ್ಮ ಅಕ್ಕ ಎಲ್ಲಿ ಹೋಗ್ತಾರ ಅಲ್ಲೇ ಬೇಕು, ನನ್ಗೆ ನಾರ್ಮಲ್ ಯಾವ್ದು ಬೇಡ, ನನ್ಗೆ ಇದು ಅಕ್ಕ ತುಂಬಾ ಚೆನ್ನಾಗಿ ಹೊರಗಡೆ ಕೇಳಿರ್ತಾರೆ, ಚೆನ್ನಾಗಿ ಹೊನ್ನೆ ಹೊರಡ್ತಾರೆ ಅನ್ನುವಾಗ ಜೀ ಭೂಮ್ ಭಾ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರಿಗೆ ತುಂಬಾ ಖುಷಿ. ನನ್ಗೆ ಅದಕ್ಕೆ ಹೋಗ್ತೀನಿ ಅಂತ ಹೇಳಿ ಸೇರ್ಸೋಲ್ಲ. ಈಗಷ್ಟೇ 5 ವರ್ಷ ಆಗಿದೆ. ಫೋನ್ ಮಾಡಿ ಕೇಳಿದೆ, ಸರ್ 5 ವರ್ಷ ಆಗಿದೆ 2ನೇ ಮಗನಿಗೆ ಸೇರ್ಸ್ಬೋದಾ ಅಂದ್ರೆ, ಏನ್ ಮೇಡಮ್ ಚುರುಕಿರಲ್ಲ ಅಂದ್ರು. ತಕ್ಕ ಮಟ್ಟಿಗೆ ಇದಾನೆ ಸರ್ ನೋಡಿ ಅಂದೆ. ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಏನ್ ಕಾಟ ಮೇಡಮ್ ಅಂತಾರೆ. ಸೊ ಸರ್ ಪರವಾಗಿಲ್ಲ, ನೀವು ಸ್ವಲ್ಪ 3 ಗಂಟೆ ನೀವೇ ಇಲ್ಲಿ ತಡ್ಕೊಳ್ಳಿ, ಆಮೇಲೆ ಮತ್ತೆ ಮನೆಯಲ್ಲ ಕಂಟಿನ್ಯೂ ಮಾಡ್ಕೋತೀನಿ ಅಂದೆ. ಅವ್ರು ಅವಾಗ ಹೇಳ್ದಂಗೆ 3 ರಿಂದ 4 ಗಂಟೆ ಕಾಲ ನೆಮ್ಮದಿಗೋಸ್ಕರ ಕಳಿಸೋದು ಅಷ್ಟೇ ಅಲ್ಲ, ಸಂಸ್ಕೃತಿ ಎಲ್ಲವನ್ನೂ ಮಕ್ಕಳಿಗೆ ಹೇಗೆ ಅಂದ್ರೆ, ಒಳ್ಳೆ ನನ್ನ ದೊಡ್ಡ ಮಕ್ಕಳಿಗೆ ಹೇಗೆ ಅಂದ್ರೆ ವರ್ಷ ಇಡೀ ಮೆಲ್ಕ್ ಹಾಕುವಷ್ಟು ಕಲ್ತಿರ್ತಾಳೆ. ಇಲ್ಲಿ ಯಕ್ಷಗಾನ ನೋಡಿರಬಹುದು, ಕಲ್ತಿರಬಹುದು, ಡ್ಯಾನ್ಸ್, ಇದು ಸ್ಟೆಪ್ಸ್ ಆಗ್ಬೋದು, ಎಲ್ಲ 1 ವರ್ಷಕ್ಕೆ ಬೇಕಾಗುವಷ್ಟು ಕಲ್ತಿರ್ತಾಳೆ ಇಲ್ಲಿ. ಮತ್ತೆ ಅವಳು ಏನು ಅಂದ್ರೆ, ಅಮ್ಮ ನನ್ಗೆ ಆ ಫ್ರೆಂಡ್ಸ್ನೆಲ್ಲ ಇನ್ನೊಂದ್ಸರಿ ಮೀಟ್ ಮಾಡ್ಬೇಕಮ್ಮ, ಹೊಸ ಫ್ರೆಂಡ್ಸ್ನೆಲ್ಲ ಮಾಡ್ಕೊಂಡಿದ್ದಾಳೆ ಇಲ್ಲಿ. ಅವಳಿಗೆ ಅದೇನೋ ಒಂಥರ ಹುಮ್ಮಸ್ಸು. 10 ದಿನ ಇಲ್ಲಿ 15 ದಿನ ಎಷ್ಟು ದಿನ ಇದ್ರೂ ಪರವಾಗಿಲ್ಲಮ್ಮ, ನಾನು ಹೋಗ್ತೀನಿ. ಈಗ ನಾಳೆಯಿಂದ ಅವಳಿಗೆ ಬೇಜಾರಂತೆ, ನಾಳೆಯಿಂದ ಇಲ್ವಲ್ಲಮ್ಮ ಅಂತಂದು, ಇಲ್ಲಿ ಮುಂದಿನ ವರ್ಷಕ್ಕೆ ಅದನ್ನ ಅಷ್ಟನ್ನ ಇಟ್ಕೋ ಅಂತ ಹೇಳಿ ಕಳಿಸ್ದೆ. ನನ್ನ ಮಗನ್ಗೂ ತುಂಬಾ ಖುಷಿ. ಸರ್ ತುಂಬಾ ಕಾಮಿಡಿ ಮಾಡ್ತಾರಂತೆ, ಅದು ತುಂಬಾ ಖುಷಿ. ನಾನು ಇವತ್ತು ಸರ್ ಹೇಳಿದ್ದಾರೆ, ನಾನು ಮಾತಾಡ್ಬೇಕು ಇವತ್ತು ಅಂತ ಹೇಳಿದ್ದಾರೆ, ಯಾವಾಗ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಇಷ್ಟ ಹೇಳಿ ಹೀಗೆ ನಮ್ಮ ಕಲೆ ಸಂಸ್ಕೃತಿಯನ್ನು ಮುಂದುವರಿಸ್ತಾರೆ ಅಂತ ಹೇಳಿ. ಅವ್ರು ಹೇಳಿದ್ರು ಮಗ ಚುರುಕಂತ, ಆದ್ರೆ ಅವನು ಚೂರು ಮೆಣಸಿನಕಾಯಿ ಅಂತ ನಮ್ಗೆ ಗೊತ್ತಿರುತ್ತೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಅದು ಚುರುಕಲ್ಲ, ಖಾರ ಅಂತ. ಓಕೆ, ಈಗ ನಿಮ್ಮ ಮುಂದೆ ಎತ್ತ ರಾಜ ಸತ್ತ ಪ್ರಜಾ ನಾಟಕ, ಜೋರಾದ ಚಪ್ಪಾಳೆ. ಭೀಡೊಂದನು ಪ್ರಸದ ಭೀಡೊಂದನು ಪ್ರಸದ ಭೀಡೊಂದನು. 1 2 3. ಯಥರಾಜ ಸತ್ತ ಪ್ರಜ ಫಸ್ಟಿಗೆ, ಅದಾದ್ಮೇಲೆ ಯಥಾರಾಜ ತಥಾ ಪ್ರಜ. ನಾವು ಆಡಳಿತ ಮಾಡೋರು ಹೇಗಿರ್ತಾರೋ ಪ್ರಜೆಗಳು ಹಾಗೆ ಇರ್ತಾರೆ. ಆಡಳಿತ ನಡೆಸುವವನು ಧೀಮಂತನಾಗಿ ಒಂದು ಒಳ್ಳೆಯ ಆಡಳಿತವನ್ನ ಕೊಟ್ರೆ, ನಮ್ಮ ಪ್ರಧಾನಿಗಳು ಮೋದಿ ಅವರ ತರದ ಒಬ್ಬ ನಾಯಕತ್ವ ಇದ್ದರೆ ಖಂಡಿತ ಈ ದೇಶ ಅಭಿವೃದ್ಧಿಯನ್ನು ಸಾಧಿಸುತ್ತೆ, ಅಭಿವೃದ್ಧಿ ಪಥದಲ್ಲಿ ಬಂದಿರುತ್ತೆ. ಸಾಮಾನ್ಯವಾದ ಕೆಲಸ ಅಲ್ಲ. ನಮ್ಮ ಸೈನ್ಯ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿ ಒಂದು ಧೈರ್ಯವನ್ನ ಒಂದು ಸಂಪತ್ತನ್ನ, ಸೈನ್ಯದ ಸಂಪತ್ತನ್ನ ಪಡೆದಿದೆ ಅನ್ನೋದಕ್ಕೆ
ಮೋದಿ ಅಂತವರ ನಾಯಕತ್ವವೇ ಕಾರಣ. ಅದಕ್ಕೆ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ. ಒಬ್ಬ ಒಳ್ಳೆಯ ನಾಯಕನಿದ್ರೆ ನಮ್ಮ ದೇಶ ಪ್ರಗತಿಯತ್ತ ಸಾಗತ್ತೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಈ ನಾಟಕದ ಮೂಲಕ ಹಾಸ್ಯ ಇರ್ಬೋದು, ತಮಾಷೆ ಇರ್ಬೋದು, ಹೇಗೆ ಇರ್ಬೋದು, ರಾಜ್ಯ ಹೇಗೆ ನಡ್ಕೋತಾನೋ ಹಾಗೆ ಪ್ರಜೆಗಳು ಕೂಡ ಇರ್ತಾರೆ. ರಾಜ್ಯ ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಪ್ರಜೆಗಳು ಆ ಮಾರ್ಗದಲ್ಲಿ ನಡೆಯುತ್ತಿರುವುದು ಈ ಒಂದು ನೀತಿ ಪಾಠ ಈ ಮಕ್ಕಳಿಂದ. ಇದು ನಾನೇ ಬರೆದಿದ್ದು. ಎಷ್ಟು ನಿಮಗೆ ಆಪ್ತವಾಯಿತೋ ಇಷ್ಟವಾಯಿತೋ ಏನೋ ಗೊತ್ತಿಲ್ಲ. ಧನ್ಯವಾದಗಳು. ಧನ್ಯವಾದಗಳು. ನಾಚಿಕೆ ಮಾಡ್ಕೋಬೇಡಲ್ಲ, ಹುಡುಗಿ ಕೊಡಲ್ಲ. ಬೇಸಿಗೆ ಶಿಬಿರ ಇಷ್ಟ ಆಯ್ತಾ ಇಲ್ವಾ? ಇದು ಕನ್ಫ್ಯೂಷನ್ ಅಲ್ಲಿ ಇದೆ. ನಾವು ಬೇಸಿಗೆ ಶಿಬಿರ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಆಡಿಸಿದ್ರಿ. ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡಕ್ಕೆ ಅವಕಾಶ ಕೊಟ್ರಿ. ನಂಗೆ ತುಂಬಾ ಖುಷಿ ಆಯ್ತು ಈ ಸಮಸ್ಯೆ. ಪ್ರೋಗ್ರಾಮ್ ಮಾಡಿದ್ರೆ ಸ್ಟೇಜ್ ಮೇಲೆ ಮಾಡೋಣ. ಧನ್ಯವಾದಗಳು. ಶರಣ್ 9 ವರ್ಷದಿಂದ ಬೇಸಿಗೆ ಶಿಬಿರಕ್ಕೆ ಬರ್ತಾ ಇದ್ದಾನೆ. ಅವನ ಅಭಿಪ್ರಾಯಗಳು. 9 ವರ್ಷದಿಂದ ಬರ್ತಾ ಇದ್ದಾನೆ. ನಾನು ಶಿಬಿರಕ್ಕೆ 8 ವರ್ಷದಿಂದ 9 ವರ್ಷ. ನಾವೊಂದು ಸ್ವಲ್ಪ ಕ್ರೆಡಿಟ್ ಜಾಸ್ತಿ ತಗೊಳ್ಳೋಣ ಅಂತ ನನಗೆ ಬೇಸಿಗೆ ಶಿಬಿರ ನಂಗೆ ಇಷ್ಟ ಆಯ್ತು. ಆಲ್ಮೋಸ್ಟ್ ಎವ್ರಿ ಇಯರ್ ಮೇನ್ ರೋಲ್ ಕೊಡ್ತಾರೆ. ಮತ್ತೆ ಇದು ಅಂದ್ರೆ ನಮ್ಗೆ ಆಪರ್ಚುನಿಟೀಸ್ ಕೊಡುತ್ತೆ. ನಮ್ಗೆ ಇದು ಆಕ್ಟಿಂಗ್ ಮಾಡೋಕ್ಕಾಗ್ಲಿ, ಯಕ್ಷಗಾನ ಮಾಡೋಕ್ಕಾಗ್ಲಿ ಆಪರ್ಚುನಿಟೀಸ್ ಕೊಡುತ್ತೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಮೇನ್ ರೋಲ್ ಕೊಡ್ತಾರೆ ಅಂತ ಬರ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಕೊಡ್ತೀವಿ. ಓಕೆ. ನಂಗೆ ಶಿಬಿರ ತುಂಬಾ ಇಷ್ಟ ಆಯ್ತು. ನಮ್ ಗಲಾಟೆ ಎಲ್ಲ ಸಹಿಸ್ಕೊಂಡು ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸರ್ ನಂಗೊಂದು ಒಂದ್ ವರ್ಷ ಶಾಲೆ ಇರುತ್ತೆ, 2 ತಿಂಗಳ ರಜೆ ಇರುತ್ತೆ. ಅದ್ರಲ್ಲಿ ಯಾಕೆ 25 ದಿನ ಶಿಬಿರ? ಇದು ಪ್ರಶ್ನೆ ಆಯ್ತಾ? ನಾವು 20 ದಿವಸದಲ್ಲೇ ಇಷ್ಟ ಹೈರಾಣ ಆಗಿದ್ದೀವಿ. ಇನ್ನು 2 ತಿಂಗಳು ಮಾಡಿಬಿಟ್ರೆ ಮುಗಿಸ್ತೇ ಬೇಕು. ಓಕೆ, ಧನ್ಯವಾದಗಳು. ನನಗೆ ಈ ಶಿಬಿರ ತುಂಬಾ ಇಷ್ಟ ಆಯಿತು. ಯಾಕಂದ್ರೆ ನಾನು ಇಲ್ಲಿಗೆ 4 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಯಕ್ಷಗಾನ, ನಾಟಕ ಎಲ್ಲರೂ ಆಪರ್ಚುನಿಟಿ ಕೊಟ್ಟು ಐ ಆಮ್ ಹ್ಯಾಪಿ ವಿತ್ ದಿಸ್ ಸಮರ್ ಕ್ಯಾಂಪ್. ಗಲಾಟೆ ಮಾಡೋದು ಕೂಡ ತುಂಬಾ ಇಷ್ಟ ಇದೆ. ಬನ್ನಿ. ಇದು ಮಕ್ಕಳ ಅಭಿಪ್ರಾಯ. ಇವಾಗ ನಮ್ಮ ನಾಡಿನ ಒಬ್ಬ ಹೆಸರಾಂತ ಕಲಾವಿದ, ನಮ್ಮೆಲ್ಲರನ್ನ ಆಗಲಿ ಈಗ 2 ವರ್ಷಗಳ ಮೇಲಾಯಿತು, ಅಪ್ಪು ಪುನೀತ್ ರಾಜ್ಕುಮಾರ್ ನಿಮ್ಮೆಲ್ಲರಿಗೂ ಗೊತ್ತು. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಟನೆಯಲ್ಲಿ ಪಳಗಿ ಬಂದಂತಹ ಡಾಕ್ಟರ್ ರಾಜಕುಮಾರ್ ಅವರ ಪುತ್ರ. ಮಕ್ಕಳಿಗೂ ಕೂಡ ಅಪ್ಪು ಅಂದ್ರೆ ಇಷ್ಟ. ಆ ಅಪ್ಪುವಿನ ಕುರಿತಾಗಿ ನೃತ್ಯವನ್ನ ನಮ್ಮ ರಮೇಶ್ ಸರ್ ಅವರು ಮಾಡಿಸಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಮಕ್ಕಳನ್ನ ವೇದಿಸಬೇಕಾಗ್ತದೆ. ಕಾಡು, ಫಾರೆಸ್ಟ್, ಬೆಟ್ಟ, ಮೌಂಟೇನ್, ಹೂ, ಫ್ಲವರ್, ಬೆಟ್ಟದ ಹೂ, ಮೌಂಟೇನ್ ಫ್ಲವರ್. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆ. ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆ. ಧನ್ಯವಾದಗಳು. ಜನ ಕುರಿತ ಹಾದಿ ಜಾನಪದ, ಜನರಾಡಿದ ಮಾತು ಜಾನಪದ. ಜಾನಪದ ನಮ್ಮ ನೆಲದ ಸತ್ವ. ಆ ಸತ್ವವನ್ನ ಕಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ಪ್ರತಿ ವರ್ಷ ಕೂಡ ನಾನು ಈ ಬೇಸಿಗೆ ಶಿಬಿರದಲ್ಲಿ ಜನಪದ ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತೇನೆ. ಯಾಕೆಂದ್ರೆ ಇಂಥ ಹಾಡುಗಳೆಲ್ಲ ಯಾರು ಕಲಿಯಲ್ಲ.
ಸಂಗೀತ ಕಲಿತಾರೆ, ಭಾವಗೀತೆ ಎಲ್ಲ ಕಲಿತಾರೆ. ಆದರೆ ಜಾನಪದ ಗೀತೆಗಳನ್ನ ಕಲಿಯುವಂತ ಪ್ರಯತ್ನ ಮಕ್ಕಳು ಮಾಡಬೇಕು. ನಮ್ಮ ನೆಲದ ಸೊಗಡನ್ನ ಆ ಮಕ್ಕಳಲ್ಲೂ ಬಿತ್ತಬೇಕು ಅಂತ ಹೇಳ್ತಾ ಈಗ ಅಂತಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅನ್ನೋದನ್ನ. ಪಾಕಿಸ್ತಾನ ಹಾಗೂ ನಮ್ಮ ದೇಶದ ನಡುವೆ ಆಗ್ತಾ ಇರ್ತಕ್ಕಂತಹ ಒಂದು ಸಂಘರ್ಷ, ಪೆಹಲ್ಗಾಮ್ನಲ್ಲಿ ನಡೆದಂತಹ ನರಮೇಧವನ್ನ ಮಟ್ಟ ಹಾಕುವ ಸಲುವಾಗಿ ನಮ್ಮ ಸೈನಿಕರು ಎಷ್ಟು ಶ್ರಮ ವಹಿಸಿ ಚಾಕಚಕ್ಯತೆಯಿಂದ ಶತ್ರು ದೇಶದ ವೈರಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ವೈರಿಗಳು ನಾಶವಾಗಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅಂತ ಹೇಳ್ತಾ, ಕಾಂತಾರ ನೀವೆಲ್ಲ ನೋಡಿದ್ದೀರಾ, ಹಾಗೆಯೇ ಸ್ತ್ರೀ ಶಕ್ತಿ ಏನು ಅನ್ನೋದನ್ನು ಕೂಡ ನೋಡಿದ್ದೀರಾ. ಈ ಒಂದು ಯುದ್ಧದ ಜಯವನ್ನ, ಅಂದ್ರೆ ಇನ್ನು ಯುದ್ಧ ಪ್ರಾರಂಭವಾಗಿಲ್ಲ, ಈಗೇನು ಸಿಗ್ತಾ ಇರೋ ಜಯವನ್ನು ಕೂಡ ಮಹಿಳೆಯರ ಮೂಲಕವೇ, ಅಂದ್ರೆ ಮಹಿಳಾ ಸೇನಾಧಿಕಾರಿಗಳ ಮೂಲಕವೇ ನಮಗೆಲ್ಲರಿಗೂ ತೋರಿಸ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯಾದ ವಿಷಯ. ಯಾಕಂದ್ರೆ ಇವತ್ತು ಅಮ್ಮಂದಿರ ದಿನ. ಆ ಸೇನೆಯಲ್ಲಿ ಸೇರಿ ನಮ್ಮನ್ನು ಕಾಪಾಡ್ತಿರುವಂತಹ ಮಹಾತಾಯಿಯಂದರಿಗೂ ಕೂಡ ಆ ದೇವರು ಶಕ್ತಿಯನ್ನು ಕೊಡಲಿ, ನಮ್ಮ ದೇಶವನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಅವರ ಶ್ರಮಕ್ಕೆ ನಮ್ಮ ಸಹಾಯವೂ ಕೂಡ ಇರಲಿ ಅಂತ ಹಾರೈಸ್ತಾ, ಈಗ ನಿಮ್ಮ ಮುಂದೆ ಒಂದು ಅದ್ಭುತವಾದ ಜಾನಪದ ನೃತ್ಯ ಬರ್ತಾ ಇದೆ. ಜೋರಾದ ಚಪ್ಪಾಳೆ ಮೂಲಕ ಚಪ್ಪಾಳೆ. ಅವಾಗಿಂದ ಹೇಳ್ತಾ ಇದ್ದೀನಿ, ಇದೆಲ್ಲ ಬೇಕು, ಎಲ್ಲ ಬೇಕು ಅಂತ ಹೇಳ್ತೀನಿ, ಬರೀ ಚಪ್ಪಾಳೆ ಹೊಡಿತಾ ಇದ್ದೀನಿ ನಾನು. ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ಮಕ್ಕಳು ಮಾಡಿದ್ದಾರೆ. ಇದನ್ನು ಕೂಡ ನಿರ್ದೇಶನ ಮಾಡಿದವರು ನಮ್ಮ ನೃತ್ಯಗಳ ದೊರೆ ರಮೇಶ್ ದೊರೆ. ಧನ್ಯವಾದಗಳು. ಇಲ್ಲಿಯವರೆಗೆ ಹಲವಾರು ನೃತ್ಯ ಪ್ರಕಾರಗಳು, ಯಕ್ಷಗಾನ, ನಾಟಕ, ಹೀಗೆ ಹಲವಾರು ಪ್ರಕಾರಗಳು ನಿಮ್ಮ ಮುಂದೆ ಮೂಡಿ ಬಂದವು. ಈಗ ಇನ್ನೊಂದು ವಿಶೇಷವಾದ ಕರಾಟೆಯ ವೈವಿಧ್ಯತೆಯನ್ನ ನಮ್ಮ ಮಕ್ಕಳು ಈಗ ತೋರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳನ್ನ ನಾವು ಆ ಕರಾಟೆಯ ಒಂದು ವೈವಿಧ್ಯತೆಗೆ ನಾವು ಕರ್ಕೊಂಡು ಹೋಗೋಣ. ಸಂಸ್ಕಾರವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಅದು ಇಲ್ಲಿನ ಒಂದು ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಇನ್ನೂ ಮುಂದಿನ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಗನ ಸ್ಕೂಲಲ್ಲಿ ಈ ಜನಪದ ಗೀತೆ, ಆಮೇಲೆ ಭಾವಗೀತೆ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಾಗ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಇವ್ರು ಹೇಳ್ಕೊಟ್ಟಿದ್ದೆ ಸ್ಕೂಲಲ್ಲಿ ಹೇಳಿಸ್ತೀನಿ. ಥ್ಯಾಂಕ್ ಯು ಸರ್ ಅವರಿಗೆ. ಆಮೇಲೆ 21 days ಅಲ್ಲಿ ಇಷ್ಟೆಲ್ಲ ಮಾಡಿಸಿರೋದಕ್ಕೆ ಸೀರಿಯಸ್ಲಿ. ಮಕ್ಕಳನ್ನ ಅಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಆ ಯಕ್ಷಗಾನದ್ದು ಡೈಲಾಗ್ಸು ಅಥವಾ ಈ ಡಾನ್ಸ್ ಮಾಡಿಸಿದ್ದು, ಇವಾಗ ನೋಡಿ ಡಾನ್ಸು, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಅದು ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಅಕೌಂಟ್ ನಂಬರ್ ಕಳಿಸ್ಬಿಡ್ತೀನಿ, ಅದಕ್ಕೆ ಕಮಿಷನ್ ಏನಿದೆ ನಾನು ಹಾಕೊಡಿ ಸರ್. ನನ್ನ ಹೆಸರು ಭಾಸ್ಕರ್ ಕುಲಕರ್ಣಿ. ನಾನು ಕಳೆದ 2 ವರ್ಷಗಳಿಂದ ಮನೆಯಲ್ಲಿ ಕಳಿಸಿದ್ದೇನೆ. ಅದಕ್ಕಿಂತ ಮುಂಚೆಗೆ ನನ್ನ ತಂಗಿ ಮನೆಯಲ್ಲೇ ಇದೆ. ಸಂವಿಧಾನ ನೋಡ್ಕೊಂಡು ನಾವೀಗ ಕಳಿಸಿದ್ದೇವೆ. ಇಲ್ಲಿ ಪ್ರಶಂಸೆ ಮಾಡಿದ ನಾವು ಪ್ರತಿ ಸಾರಿ ಹೋದ ವರ್ಷ ಮಾಡಿರೋದು ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲಿ ಕಾರ್ಯಕ್ರಮ ಆದಾಗ
ಪರ್ಟಿಕ್ಯುಲರ್ ನನಗೆ ಇವಾಗ ಈ ಯಕ್ಷಗಾನ ಮಾಡಿದ್ರು. ಯಕ್ಷಗಾನ ನಾವೆಲ್ಲರೂ ರಾಮನ ಸುಮಾರು ಸಾರಿ ಕೇಳ್ತೀವಿ. ಆದ್ರೆ ಪ್ರತಿ ಸಾರಿ ಕೇಳುವಾಗ ಹೊಸ ಪ್ರತಿ ಸಾರಿ ಕೇಳುವಾಗ ಅದು ನಾವು ಕೇಳ್ಬೋದು. ಆ ಒಂದು 10-15 ಲೈನ್ ಯಕ್ಷಗಾನದಲ್ಲಿ ಆ ಯಕ್ಷಗಾನದಲ್ಲಿ ಕಂಪ್ಲೀಟ್ ರಾಮಾಯಣ ಬಂದು ಎಷ್ಟೆಲ್ಲ ಕೇಳಿದ್ರೆ ಗೊತ್ತಿಲ್ಲ. ಇನ್ನೊಂದ್ಸಲ ರೆಕಾರ್ಡ್ ಮಾಡಿದ್ರೆ ಆಲಿಸಿ ನೋಡಿ. ಆ ಒಂದು 10-15 ಲೈನಲ್ಲಿ ರಾಮಾಯಣವೇ ಬಂದಿದೆ. ಆಮೇಲೆ ರಾಮಾಯಣ ಬಂದ್ಮೇಲೆ ರಾಮಾಯಣ ಒಂದು ಮಕ್ಕಳು ಹೇಳ್ತಾರೆ ನಾನು ಇಲ್ಲಿ ಹೋಗ್ಬೇಕು, ನನ್ನ ಫ್ರೆಂಡ್ ಇದ್ದಾರೆ, ನಾವು ಬೇಡ ಬೇಡ ಅಲ್ಲಿ ಏನು ಹೇಳ್ಕೊಡೋದಿಲ್ಲ ಅಂತ ಒಂದು. ಇನ್ನೊಂದು ನಾವು ಹೇಳ್ತೀವಿ, ಅವ್ರು ಭಜನೆ ಹೇಳ್ಕೊಡ್ತಾರೆ, ಹೋಗಿ ಹೋಗಿ ಅವ್ರು ಇಲ್ಲ ನಾವು ಹೋಗಲ್ಲ ಅಂತ. ಒಂದೇ ಒಂದು ಪ್ಲೇಸ್ ನಾವು ಹೋಗ್ಲಿ ಅಂತ ಹೇಳ್ತಾ ಇದ್ದೀವಿ, ಅವರು ಹೋಗ್ತಾರೆ. ನಾನು ಅವ್ರಿಗೆ ಮೆಸೇಜ್ ಹಾಕ್ತಾ ಇದ್ದೀನಿ, ಯಾವಾಗ ಬೇಕಾಗುತ್ತೆ ಯಾವಾಗ ಬೇಕಾಗುತ್ತೆ ಈ ಕಾಲಘಟ್ಟದಲ್ಲಿ ಕಲೆಯ ಬಗ್ಗೆ ಮಕ್ಕಳಿಗೆ ಭಾರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಈ ಕಾಲೇಜುಗಳಲ್ಲಿ ಓದೋದು ಹೇಳಿ ಈ ಮಕ್ಕಳಿಗೆ ಸ್ಕಿಲ್ಗಳು ಬಳಸ್ತಾ ಇದ್ದಾರೆ. ಆ ಎಲ್ಲ ಸ್ಕಿಲ್ಗಳನ್ನ ಇಲ್ಲಿ ಕಲೆಯ ಜೊತೆಗೆ ಅವರು ಖುಷಿಯಾಗಿ ಕಲ್ತ್ಕೊಂಡು ಇದನ್ನು ಕಲಿಯುವಂತಹ ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾದಂತಹ ಜಾಗ ಅಂತ ಅನ್ಕೊಂಡಿದ್ದೆ. ಮಕ್ಕಳಿಗೆ ಭಜನೆ ಹೇಳುತ್ತೆ ಹೇಳಿದ್ರೆ ಅವ್ರು ಹೇಳೋದಿಲ್ಲ. ಇಲ್ಲಿ ಬಂದಾಗ ಇಲ್ಲಿ ಕಲಿತ ಹಾಡುಗಳನ್ನ ನಾನು ಸಾಕು ಸಾಕು ಅಂದ್ರೂ ಹೇಳ್ತಾ ಇರ್ತಾರೆ. ಸೊ ಆ ಥರದ ಒಂದು ಇದೇ ಥರ ಅಂದರೆ ಇಷ್ಟು ಕೆಲಸ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಈ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಒತ್ತುಪೂರ್ವಕವಾದ ಅಭಿನಂದನೆ. ಘೋಷಣೆ ನಮ್ಮ ಭಾರತವನ್ನು ಕಾಯುತ್ತಿರುವ ಯೋಧರಿಗೂ ತಲುಪಬೇಕು. ಇದಕ್ಕೂ ಎಷ್ಟೊಂದು ಯೋಧರು ನಮಗೋಸ್ಕರ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ಇವತ್ತಿಗೂ ನಮ್ಮನ್ನ ಕಾಪಾಡಲಿಕ್ಕೆ ಹೋರಾಡ್ತಾ ಇದ್ದಾರೆ. ಆ ಸೈನಿಕರ ಹುತಾತ್ಮರಾದ ಎಲ್ಲ ಸೈನಿಕರಿಗೂ ನಾವು ಈ ಮೂಲಕ ನಮನವನ್ನು ಸಲ್ಲಿಸ್ತೇವೆ. ಇನ್ನು ಮುಂದಾದರೂ ಜಗತ್ತಿನೆಲ್ಲೆಡೆ ಶಾಂತಿ ನೆಲೆಸಲಿ, ಎಲ್ಲರೂ ಅನ್ಯೋನ್ಯತೆಯಿಂದ ಬಾಳುವಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುರೇಶ್ ಅವರು ಕರಾಟೆ ಮಾಡಿಸ್ತೀನಿ ಅಂದಾಗ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ತಗೊಂಡು ಮಾಡಿಸಿ. ಪ್ರತಿ ವರ್ಷ ಬರೀ ನಾವು ಬ್ಯಾಕು ಇದು ಮಾಡೋದು ಬೇಡ, ಅದು ಅದ್ಭುತವಾದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ತುಂಬಾ ಎಫರ್ಟ್ ಹಾಕಿದ್ದಾರೆ. ಆ ಮಕ್ಕಳನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಡಗಿಸಿದ್ದಾರೆ. ಇದೆಲ್ಲ ಅವರೇ ಮಾಡಿರೋದು. ಇವತ್ತು ಕೂಡ ಒನ್ ಮ್ಯಾನ್ ಆರ್ಮಿ ಅಲ್ಲಿ ಓಡ್ತಾ ಇದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ, ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಕೆಲಸಕ್ಕೆ. ಎಲ್ಲ ಪ್ರಾಕಾರಗಳನ್ನ ನೋಡಿದ್ರಿ. ಈ ಒಂದು ದೇಶಭಕ್ತಿ ಸಾರುವಂತಹ ಈ ಒಂದು ಪ್ರಾಕಾರವನ್ನು ನೋಡಿ ಆ ಭಾರತ ಮಾತೆಗೆ ನಮನವನ್ನು ಸಲ್ಲಿಸುತ್ತಾ ಈ ಬಾರಿಯ 2025ರ ಕಲಾ ವಿಕಸನ ಶಿಬಿರ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮತ್ತೆ ನಾಳೆ ಶಿಬಿರ ಅಂತ ಕಳಿಸ್ಬಿಟ್ಟಿರಾ, ದೇವರೇನೆ ನಾವು ಬರೋಣ. ಓಕೆ, 21 ದಿನಗಳ ಕಾಲ ನಡೆದಂತಹ ಈ ಶಿಬಿರ ಅದ್ಭುತವಾಗಿ ನಡೆದಿದೆ ಅಂತ ನಾನು ಅನ್ಕೊಂತೀನಿ. ನೀವು ಅನ್ಕೋತೀರಾ? ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದವರು ಸಚ್ಚಿದಾನಂದ ಮೂರ್ತಿ ಅವರು, ಅಧ್ಯಕ್ಷರು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮಹಾಗಣಪತಿಯ ಜೊತೆ ನನಗೆ ಪ್ರತಿ ವರ್ಷ ಸಮ್ಮರ್ ಕ್ಯಾಂಪ್ ಬಂತು ಅಂದ್ಕೂಳೆ ಒಂದು ಚಾಲೆಂಜ್. ಯಾಕಂದ್ರೆ ಕಳೆದ ವರ್ಷ ಚೆನ್ನಾಗಿ ಮಾಡಿರ್ತೀವಿ, ಈ ವರ್ಷನೂ ಅದೇ ತರ ಮಾಡಬೇಕು, ಇನ್ನು ಅದಕ್ಕಿಂತ ಜಾಸ್ತಿ ಮಾಡಬೇಕು. ಹಾಗಾಗಿ ಪ್ರತಿ ವರ್ಷ ನಮಗೂ ಒಂದು ಚಾಲೆಂಜ್. ಹಾಗೆ ನಾವು ಕೂಡ ಒಂದು ಹೊಸ ಹೊಸ ಬಟ್ಟೆ ಎಲ್ಲ ತಗೊಳ್ಳೋಕೆ. ಹೀಗಾಗಿ ಮೊದಲಿಗೆ ಅಧ್ಯಕ್ಷರಿಗೆ, ಹಾಗೆ ನಮ್ಗೆ ಇಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿನ ಮ್ಯಾನೇಜರು, ಭಟ್ರು ಎಲ್ಲರೂ ಕೂಡ. ಭಟ್ರೆ ನಿಮ್ಮ ಮಗ ಹಂಚೊಡಿಯಲ್ಲ, ಬೈ ಕಾಯಿ ಹೊಡಿತಾನೆ ಅನ್ಸುತ್ತೆ. ಓಕೆ, ಧನ್ಯವಾದಗಳು. ಹಾಗೆ ನಮ್ಮ ಜೊತೆಗೆ ನೃತ್ಯದಲ್ಲಿ ಇದರಲ್ಲಿ ಸಹಕರಿಸಿದವರು ರಮೇಶ್ ದೊರೆ ಅವರು, ಸುರೇಶ್ ಅವರು, ಅದಿತಿ ಉರಾಳ,
ನಿತ್ಯಗೌಡ, ರಾಧಾಕೃಷ್ಣ ಊರಾಳ್ರು, ಹಾಗೆ ಮೇಕಪ್ ಅಲ್ಲಿ ರಾಜೇಶು, ಹಾಗೆ ವಿಡಿಯೋದಲ್ಲಿ ವಿನೋದ್ ಅವರು, ನಮ್ಮ ಹಳೆ ವಿದ್ಯಾರ್ಥಿಗಳು ಕಾರ್ತಿಕು ಹಾಗೂ ಡುಮ್ಮ ಋತ್ವಿಕು, ಇನ್ಯಾರು ಬಿಟ್ಟಿದ್ದೀನಿ, ನಿಶ್ಚಿತ ನಮ್ಮ ಹಳೆ ಸ್ಟೂಡೆಂಟ್. ಬಾರಮ್ಮ ಎಲ್ಲ ಬನ್ನಿ ಪ್ಲೀಸ್ ಕಮ್, ಬನ್ನಿ ಬೇಗ. ಇವರೆಲ್ಲರೂ ನಮ್ಮ ಶಕ್ತಿ ಒಂಥರ. ಇವರೆಲ್ಲರ ಇದ್ರೆ ನಮ್ಗೆ ಇನ್ನಷ್ಟು ಉತ್ಸಾಹ ಬರುತ್ತೆ. ಇವರು ರಾಧಾಕೃಷ್ಣ ಉರಾಳ ಅವರ ಪತ್ನಿ ಮಮತಾ ಉರಾಳ, ಪೂಜಾ ಆಚಾರ್ಯ ಅವರು ಒಂದೆರಡು ನೃತ್ಯವನ್ನ ಹೇಳ್ಕೊಟ್ಟಿದ್ದಾರೆ. ಬಂದಿದಾರ? ಇಲ್ಲಲ್ಲ. ಹಾಗೆ ಇದೆಲ್ಲದಕ್ಕೂ ಹಿಂದಿನ ಶಕ್ತಿ ಪ್ರೇರಣೆ ಡಾಕ್ಟರ್ ರಾಧಾಕೃಷ್ಣ ಉರಾಳ ಅವರು. ಹಾಗೆ ಇವತ್ತು ನಮ್ಮೊಂದಿಗೆ ಸಹಕರಿಸಿದಂತ ಶ್ರೀಕಲಾ ಮೇಡಮ್, ಮಮತಾ, ದೇವರಾಜ್ ಕರಬ್ರು ವೇದಿಕೆ ಬರಬೇಕು. ಹಾಗೆ ರಮಾದೇವಿ ಅತ್ತೆ, ಬೇಗ ಬನ್ನಿ. ಮಕ್ಕಳೆಲ್ಲ ಮೇಲೆ ಬನ್ನಿ. ಮುತ್ತಿಲ್ಲ ಕಡೆ ಸರ್ಟಿಫಿಕೇಟ್ ಎಲ್ಲ ಕೊಡೋದಿದೆ, ನೋಡ್ಕೊಂಡು ಹೋಗ್ರಲ್ಲಿ. ಇಷ್ಟು ದೂರ ಗೊತ್ತಿ ಇಲ್ಲ, ಕಾಂತಾರ ಕಳಿಸ್ತೀವಿ. ವೇಷಭೂಷಣ ವಸ್ತ್ರಾಲಂಕಾರ ನಮ್ಗೆ ಸಹಕಾರ ಕೊಟ್ಟವರು ತೇಜಸ್ ಗೌಡ ಅವರು, ಅದ್ಭುತ ನಾಟಕ ಕಲಾವಿದರು. ಇವರ ಒಂದು ನಾಟಕ ನಿರ್ದೇಶನದಲ್ಲಿ ಕಿರುಪ್ರಹಸನ ಒಂದು 10 ನಿಮಿಷದ ನಾಟಕ ನಾವು ಡೆಲ್ಲಿಯಲ್ಲಿ ಹೋಗಿ 2nd ಪ್ಲೇಸ್ ಮಾಡ್ಕೋಬಹುದು. ಸುಮಾರು 3-4 ನಾಟಕಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾನೆ ತೇಜಸ್ ಗೌಡ. ಇವತ್ತೆಲ್ಲ ಕಾಸ್ಟ್ಯೂಮ್ ಎಲ್ಲ ಅವರೇ ನೋಡ್ಕೊಂಡಿರೋದು. ತುಂಬ ಧನ್ಯವಾದಗಳು ತೇಜಸ್. ಹಾಗೆ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಪೋಷಕರಿಗೆ, ನಿಮ್ಮ ಮಕ್ಕಳನ್ನ ಕಲಿಸಿದ್ರೆ ಮಾತ್ರ ನಾವೇನಾದ್ರೂ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ. ಮಕ್ಕಳೇ ಬರಲಿಲ್ಲ ಅಂದ್ರೆ ಹೇಗೆ ಕಲಿಸ್ಕೊಡಕ್ಕಾಗುತ್ತೆ? ಹಾಗಾಗಿ ಇನ್ನೂ ಹೆಚ್ಚಿನ ಮಕ್ಕಳನ್ನ ಕಳಿಸಿ. ಈಗ ಒಂದು ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಸ್ವಲ್ಪ ಹೆಚ್ಚು ಮಕ್ಕಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೆಳೀಲಿ ಅಂತ. ಹಾಗಾಗಿ ಇನ್ನೂ ಹೆಚ್ಚು ಮಕ್ಕಳು ಬರುವಂತಾಗಲಿ ಶಿಬಿರಕ್ಕೆ, ಆ ಶಿಬಿರದ ಪ್ರಯೋಜನವನ್ನ ಪಡೆಯುವಂತಾಗಲಿ. ನಾವಂತೂ ಕಲಿಸಲಿಕ್ಕೆ ಸಿದ್ಧರಿದ್ದೀವಿ, ನೀವು ಕಳಿಸಲಿಕ್ಕೆ ಯಾವತ್ತೂ ಸಿದ್ಧರಿರಿ ಅಂತ ಹೇಳ್ತಾ, ಈಗಾಗಲೇ ಸಮಯ ಆಗಿದೆ. ಮಕ್ಕಳಿಗೆ ಸರ್ಟಿಫಿಕೇಟ್ ವಿತರಣೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಮೊದಲಿಗೆ ಇಲ್ಲೇ ಇದ್ದಾರೆ. ನಿತ್ಯ, ಹಾಗೆ ನಮ್ಮ ಶಿಬಿರಾರ್ಥಿಗಳು ಉನ್ನತಿ ಭಟ್ ಮುಂದೆ ಬಂದ್ಬಿಟ್ಟು ಕೂತ್ಕೋಬೇಕಾಯ್ತಾ? ಸೃಜನಾ, ನಮ್ಮ ಸಮ್ಮರ್ ಕ್ಯಾಂಪ್ ಅಲ್ಲಿ ಇಂಥ ಮಕ್ಕಳು ಸಿಕ್ಬಿಟ್ರೆ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಸೇರಿ ಅಂದ್ರೆ ಫಸ್ಟ್ ವರ್ಷ ಅಷ್ಟೇ, ನೆಕ್ಸ್ಟ್ ಇಯರ್ ಗೊತ್ತಿಲ್ಲ. ಶ್ರೀಧಾತ್ರಿ ಪಿ ಅಡಿಗ, ನಾನು ಪ್ರತಿದಿನ ಬೆಳಿಗ್ಗೆ ಒಂದು 4,000 ಕವನದ ಶುಭ ಮುಂಜಾನೆಯನ್ನ ಹಾಕ್ತೇನೆ. ಅದಕ್ಕೆ ಫೋಟೋ ನನಗೆ ಕಳಿಸ್ತಾ ಇರೋರು ಇವರು, ತುಂಬಾ ಧನ್ಯವಾದಗಳು. ಇನ್ನು ಕಳಿಸ್ತಾ ಇದ್ದಾರೆ. ಸಾರ್ವಿಕಾ ಪಿ ಅಡಿಗ, ಸಂಹಿತ ಸಂಗೀತ ವಿದ್ವಾಂಸರು, ಸೇರ್ಕೊಳ್ಳಲ್ಲ 5 ವರ್ಷ ಆಗಿರ್ಬೇಕು ಅಂತ ಅನ್ಕೊಂಡು, ಇಲ್ಲ ನಾನು ಸೇರ್ಕೊಳ್ಳೇಬೇಕು ಅಂತ ಹಠ ಮಾಡಿ ಇದು 5ನೇ ವರ್ಷನೇ ನೋಡಿ ಬರ್ತಾ ಇರೋದು. ಒಳ್ಳೇದಾಗಲಿ. ರಂಗಭೂಮಿ ಬಗ್ಗೆ ತುಂಬಾ ಆಸಕ್ತಿ ಇದೆ. ಒಂದು ನಾಟಕ ಇದಕ್ಕೆ ಯಾವ್ದಕ್ಕಾದ್ರೂ ಸೇರಿಸಿ ಪರವಾಗಿಲ್ಲ. ಓಕೆ. ಪ್ರಖ್ಯಾತ ಅಡಿಗ ಊರಿಂದ ಬರ್ತಾ ಇರೋ ಹುಡುಗಾಗಿ, ಕುಂದಾಪುರದಿಂದ, ಮಂಗಳೂರು. ನಿಶಾಂತ್ ಸಿಂಹ, ಹಾಗೆ ನಮ್ಮ ಸೇನಾಧಿಪತಿಗಳು ಕಿಶೋರ್, ಅಪ್ರಮೇಯ, ಅಭಿರಾಮ್, ಆದ್ಯ. ಇವಳು ಕೂಡ ಅಷ್ಟೇ ತುಂಬಾ ಸೌಮ್ಯ ಸ್ವಭಾವದ ಹುಡುಗಿ. ಅವಳಿಗೆ ಹಂಚೋಳಿ ಎಲ್ಲ ಕೊಟ್ಟಿಲ್ಲ, ನನ್ನ ಕೈ ಮುಗಿದ. ಹಾಗೆ ಸಿರಿ,
ಅದು ಗಾಳಿ ಬಿದ್ದಿದ್ದು, ತುಂಬಾ ಖುಷಿಯಾಗಿ ಭಕ್ತಿಯಿಂದ ಬಿದ್ದಿರುವುದು. ಆರ್ನವಿ ಹಾಗೆ ಚೂರು ಮೆಣಸಿನಕಾಯಿ ಅಲ್ಲ, ಉತ್ತಮ್ ಭಟ್, ತಾನ್ವಿ ಯಾರ್, ತಾನ್ವಿ ರೋಡಿ ರಂಗಮ್ಮ, ಶ್ರೀ ಧೃತಿ ಕೆ ಭಟ್, ಇವರು ಸ್ವಲ್ಪ ಗಲಾಟೆಯಲ್ಲಿ ಎತ್ತಿದ ಕೈ. ಹಾಗೆ ಶ್ರೀಶಾ ಭಟ್, ಶ್ರೀಶಾ, ಸಮೃದ್ಧ ಐತಾಳ್, ಪ್ರಥಮ್ ಕುಲಕರ್ಣಿ ಮಂತ್ರಿಗಳು, ಚಪಳೆ, ಪ್ರಜ್ಞಾ ರಾವ್, ನೇಸರ ಜೋಶಿ, ಧಾತ್ರಿ ಕೆ ಭಟ್, ಧಾತ್ರಿ, ಅನನ್ಯ ಕುಲಕರ್ಣಿ, ಅರುಣ್, ಅದಿತಿ ಉರಾಡ್ ಅವರು, ಜೆಎಸ್ ಅರ್ಜುನ, ಶರಣ್ ಮಹಾರಾಜು, ಹಾಗೆ ಲಕ್ಷ್ಮೀ ತಾಯಿಯವರು ವೇದಿಕೆ ಸರ್ಟಿಫಿಕೇಟ್ ಮೇಡಮ್ ಹೋದ್ರ ಆಯ್ತಾ, ನೀವೆಲ್ಲ ಮನೆ ಹೋದ್ರ ಸಿಕ್ಕಲ್ಲ ಮೇಡಮ್. ಹಾಗೆ ಇವತ್ತಿನ ಲಘು ಉಪಹಾರವನ್ನ ಪ್ರಾಯೋಜಿಸಿದವರು ಶ್ರೀಯುತ ಗಾಯತ್ರಿ ಮೇಡಮ್ ಅವರ ತಂದೆ ಹೆಸರು ಮಾತಾಡುತ್ತಿದ್ದಾರೆ, ಒಳ್ಳೆಯರು. ಧನ್ಯವಾದಗಳು ಸರ್. ಪ್ರತಿ ವರ್ಷ ಹೀಗೆ ಕೊಡ್ತಾ ಇದ್ದೀವಿ ಸರ್. ಮೊದಲೇ ಕೇರ್ ಹಾಕ್ಬಿಡೋದು. ಓಕೆ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ಕೋತೀನಿ. ಆಗಿದೆಯಾ? ಜೋರಾಗಿ, ಇನ್ನೂ ಜೋರಾಗಿ. ಇದ್ದು ಓಕೆ. ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಶಿಬಿರಕ್ಕೆ ಮಕ್ಕಳನ್ನ ಕಳಿಸಿ ಆ ಮಕ್ಕಳಿಗೂ ಪ್ರೋತ್ಸಾಹವನ್ನು ನೀಡಿ ಕಲೆಯನ್ನ ತಿಳಿಸಿಕೊಡುವಲ್ಲಿ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಮುಂದಿನ ವರ್ಷದ ಕಲಾ ವಿಕಸನ ಶಿಬಿರದಲ್ಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತಾ, ದೊಡ್ಡಿನಗಣ ಬಂಬುಣಗಳ, ದೊಡ್ಡಿನಗಣ ಬಂಬುಣಗಳ, ದೊಡ್ಡಿನಗಣ ಬಂಬುಣಗಳ. ಓಕೆ, ಕಣ್ಮುಚ್ಚಿ. ಆಂಗಿಕಂ ಭುವನಂ ಯಸ್ಯ ವಾರ್ಷಿಕಂ ಸರ್ವಮಾಮಯಂ ಆರಾಧ್ಯಂ ಚಂದ್ರತಾರಾರಿ ತ್ವಂ ನಮಃ ಸಾತ್ವಿಕಂ ಶಿವಂ 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 ಶಿವಂ. ಓಂ ಶಾಂತಿ ಶಾಂತಿ ಶಾಂತಿ.